ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಕಜ್ಜಾಯ. ದೀಪಾವಳಿಯಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕಜ್ಜಾಯ ಮಾಡ್ತಾರೆ. ಕಜ್ಜಾಯ ಕರ್ನಾಟಕದ ಅತ್ಯಂತ ಹಳೆಯ ಸಾಂಪ್ರದಾಯಿಕ ಸಿಹಿ ತಿಂಡಿ. ಕೆಲವರು ಇದನ್ನು ಅತಿರಸ ಎಂದು ಕರೆಯುತ್ತಾರೆ. ಬಿಸಿ ಬಿಸಿ ಕಜ್ಜಾಯ ಎಂದರೆ ಎಲ್ಲರ ಬಾಯಲ್ಲಿ ನೀರು ಬರುತ್ತೆ. ಕಜ್ಜಾಯ ಮಾಡಿ ಗಾಳಿ ಆಡದ ಡಬ್ಬಿಯಲ್ಲಿ ಮುಚ್ಚಿಟ್ರೆ ವಾರವಿಡೀ ಇದರ ರುಚಿಯನ್ನು ಸವಿಯಬಹುದು. ಕಜ್ಜಾಯ ಮನೆ ಮತ್ತು ದೇವಸ್ಥಾನ ಎರಡರಲ್ಲೂ ಪೂಜೆ ಪ್ರಾರ್ಥನೆಗಳಲ್ಲಿ ನೈವೇದ್ಯವಾಗಿ ಜನಪ್ರಿಯವಾಗಿದೆ. ಕಜ್ಜಾಯ ಮಾಡೋದು ಕಷ್ಟ ಅನ್ನೋರಿಗೆ ಅತ್ಯಂತ ಸುಲಭವಾಗಿ ರುಚಿಕರ ಕಜ್ಜಾಯವನ್ನು ತಯಾರಿಸುವುದು ಹೇಗೆ ಎಂಬುದನ್ನು ಹೇಳಿಕೊಡ್ತೇನೆ. ಆದರೆ ಅದಕ್ಕೂ ಮುಂಚೆ ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಕಜ್ಜಾಯ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಒಂದು ಬಟ್ಲು ಅಕ್ಕಿ, ಇದು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ನಾನಿದು 12 ಗಂಟೆ ನೆನೆಸಿಟ್ಟಿದ್ದೀನಿ, ಇಡೀ ರಾತ್ರಿ ನೆನೆಸಿಟ್ಟಿದ್ದೀನಿ ಇದನ್ನು, ಈ ಅಕ್ಕಿನ. ಈಗ ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ರೂಮ್ ಟೆಂಪ್ರೇಚರಲ್ಲಿ ಒಣಗಾಕ್ತಾ ಇದ್ದೀನಿ. ಇದು ಬಿಸಿಲಿಗೆಲ್ಲ ಹಾಕೋಕ್ಕೆ ಹೋಗಬಾರ್ದು ಮತ್ತು ಫ್ಯಾನ್ ಗಾಳಿಗೂ ಹಾಕಬಾರ್ದು. ಒಂದು ಹಾಫ್ ಆನ್ ಅವರ್ ಮನೆ ಒಳಗಡೆ ಸುಮ್ಮನೆ ಈ ಥರ ಒಂದು ಬಟ್ಟೆ ಮೇಲೆ ಹಾಕಿದ್ರೆ ಸಾಕಾಗುತ್ತೆ. ಇದ್ರ ಮೇಲಿರೋ ನೀರಿನಂಶ ಎಲ್ಲ ಕಡಿಮೆ ಆಗಬೇಕು. ನೋಡಿ, ಈ ಥರ ಎಲ್ಲ ಅಕ್ಕಿನ ನಾನು ಒಣಗಾಕ್ತಾ ಇದ್ದೀನಿ. ಈಗ ನೋಡಿ, ಒಂದು ಅರ್ಧ ಗಂಟೆ ಒಣಗಾಕಬೇಕಾಗುತ್ತೆ ಇದನ್ನು. ನೋಡಿ, ಈಗ ಅರ್ಧ ಗಂಟೆ ಆಗಿದೆ. ಇದ್ರ ಮೇಲೆ ಏನು ನೀರಿನ ಅಂಶ ಇಲ್ಲ. ನೋಡಿ, ಹಾಗೆ ಹಸಿಯಾಗಿದೆ ಅಕ್ಕಿ, ಮೇಲಿರೋ ನೀರೆಲ್ಲ ಕಡಿಮೆ ಆಗಿದೆ, ಗಾಳಿಗೆಲ್ಲ ಆರೋಗಿದೆ. ನೋಡಿ, ಇದನ್ನ ಈಗ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸಿ ಮಾಡಿಕೊಂಡು ತುಂಬ ಹೊತ್ತು ಇಡಬಾರ್ದು. ಈ ಪೌಡ್ರನ್ನ ಹಾಗೆ ಬೇಗ ಬೆಲ್ಲದ ಪಾಕ ಮಾಡಿ ಇದನ್ನು ಕಣಕ ರೆಡಿ ಮಾಡ್ಕೋಬೇಕು ಕಜ್ಜಾಯ ಮಾಡೋದಕ್ಕೆ. ಈಗ ನಾನು ಒಂದು 5 ಏಲಕ್ಕಿ ತೊಗೊಂಡಿದ್ದೀನಿ. ನಾನು ಅಕ್ಕಿ ಜೊತೆಗೇ ಇದನ್ನು ಕೂಡ ಪೌಡ್ರ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಅಕ್ಕಿ ಜೊತೆ ಇದು ಸಹ ನೀಟಾಗಿ ಸಣ್ಣಗಾಗ್ಬಿಡುತ್ತೆ. ಹಾಗಾಗಿ ನೋಡಿ, ಈಗ ಪೌಡ್ರ್ ಆಗಿದೆ. ನೋಡಿ, ಒಂಥರ ರವೆ ಥರ ಪೌಡ್ರ್ ಇರಬೇಕಿದು. ತುಂಬ ದಪ್ಪ ರವೆ ಥರನೂ ಇರಬಾರ್ದು. ಹಿಂಗೆ ಮುಟ್ಟಿದ್ರೆ ಸ್ವಲ್ಪ ಚಿರೋಟಿ ರವೆ ಮುಟ್ಟಿರೋ ಥರ ಮತ್ತು ಹಿಟ್ಟು ಚಿರೋಟಿ ರವೆ ಮಿಕ್ಸ್ ಆಗಿರೋದು ಯಾವ ಥರ ಇರುತ್ತೋ ಆ ಥರ ಆಗಬೇಕು. ಈಗ ನಾನು ಬೆಲ್ಲದ ಪಾಕ ಮಾಡ್ಕೊತಾ ಇದ್ದೀನಿ. ಒಂದು ಬಟ್ಲು ಅಕ್ಕಿಗೆ ನಾನು 3/4 ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನೆಲ್ಲ ನಾವು ಪಾಕ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಗಟ್ಟಿ ಪಾಕ ಬರಬೇಕು, ಎಳೆ ಪಾಕ ಎಲ್ಲ ತೊಗೋಬಾರ್ದು. ಗಟ್ಟಿ ಪಾಕ ಅಂದರೆ ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಈಗ ಇದು ಒಂದು ಮಿನಿಮಮ್ ಒಂದು 7 ರಿಂದ 8 ನಿಮಿಷ ಕುದಿಸ್ಕೊಂಡಿದ್ದೀನಿ ನಾನು. ಇದು ಒಂದು ಬಟ್ಲಲ್ಲಿ ನೀರು ತಗೊಂಡು ನೀರಲ್ಲಿ ಒಂದು ಡ್ರಾಪ್ ಬಿಟ್ಟರೆ ಇದು ಸೈಡಲ್ಲಿ ಹಾಗೆ ಬರಬೇಕು. ನೋಡಿ, ಇದಕ್ಕೆ ಗಟ್ಟಿ ಪಾಕ ಅಂತಾರೆ. ಇದು ನೀರಲ್ಲಿ ಮಿಕ್ಸ್ ಆಗಲ್ಲ ಅಷ್ಟು ಈಸಿಯಾಗಿ, ಆಗ ಇದು ಗಟ್ಟಿ ಪಾಕ. ಇದಕ್ಕೆ ನಾನೀಗ ಪೌಡ್ರನ್ನ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಕರೆಕ್ಟ್ ಮೆಜರ್ಮೆಂಟ್ ಆಗುತ್ತೆ. ಒಂದು ಬಟ್ಲು ಅಕ್ಕಿಗೆ 3/4 ಬಟ್ಲು ಬೆಲ್ಲ ಕರೆಕ್ಟ್ ಆಗುತ್ತೆ. ನಾನೀಗ ಆಲ್ಮೋಸ್ಟ್ ಎಲ್ಲ ಹಿಟ್ಟು ಹಾಕಿದ್ದೀನಿ. ಇದಕ್ಕೆ ನನಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು, ಒಂದು 2 ಟೇಬಲ್ ಸ್ಪೂನ್ ಗಸಗಸೆ ಹಾಕ್ತಾ ಇದ್ದೀನಿ. ಗಸಗಸೆ ಎಳ್ಳುದು ಫ್ಲೇವರ್ಸ್ ತುಂಬ ಚೆನ್ನಾಗಿರುತ್ತೆ ಕಜ್ಜಾಯದಲ್ಲಿ. ನೋಡಿ, ಈ ಥರ ಕೂಡ್ಕೊಂಡು ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಕುದಿಸ್ಕೊಂಡು ಇದು ತಣ್ಣಗಾಗೋವರೆಗೂ ಇಟ್ಟಿದ್ದೀನಿ. ಈಗ ತಣ್ಣಗಾಗಿದೆ. ಒಂದು ಮುಚ್ಚೋ ಡಬ್ಬಿನಲ್ಲಿ ಹಾಕಿಡ್ತಾ ಇದ್ದೀನಿ ಇದನ್ನು. ಇದು ಮಾಡಿದ ತಕ್ಷಣ ಮಾಡಿದ್ರೆ ಕಜ್ಜಾಯ ಅಷ್ಟು ಚೆನ್ನಾಗಿ ಬರಲ್ಲ. ನಾವು ಒಂದು 8 ರಿಂದ 10 ತಾಸು ಎತ್ತಿಟ್ರೆ ಚೆನ್ನಾಗಿ ಬರುತ್ತೆ. ನಾನು ಇಡೀ ರಾತ್ರಿ 12 ಗಂಟೆಗಳ ಕಾಲ ಇಟ್ಟಿದ್ದೀನಿ. ನೋಡಿ, ಬೆಳಗ್ಗೆ ಚೆನ್ನಾಗಾಗಿದೆ. ಈ ಹಿಟ್ಟು ಸ್ವಲ್ಪ ಹಿಟ್ಟು ಒಣಗಬಾರ್ದು ಅಂತ ಮೇಲೆ ತುಪ್ಪ ಸವರ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಜಾಸ್ತಿ ಮಾಡೋರಾದರೆ ಲಟ್ಸ್ಕೊಂಡು ಕೂಡ ಮಾಡ್ಬೋದು. ನಾನು ಕಡಿಮೆ ಮಾಡೋದ್ರಿಂದ ನಾನು ಕೈಯಲ್ಲೇ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ಥರ ಎಲ್ಲ ಬಿಲ್ಲೆಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಫ್ರೈ ಮಾಡ್ಕೊಳ್ಳೋಣ. ಈ ಕಜ್ಜಾಯ ಮುಳುಗುವಷ್ಟು ಎಣ್ಣೆ ಹಾಕೋಬೇಕು. ನೋಡಿ, ಇದು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಕಲರ್ ಬರೋವರೆಗೂ ನಾವು ಇದನ್ನು ತಿರುಗಿಸ್ತಾ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಎಣ್ಣೆ ಕುಡಿಯುತ್ತೆ ಇದು, ಹಾಗಾಗಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಇರೋ ಎಣ್ಣೆ ಎಲ್ಲ ಆಚೆ ಬರುತ್ತೆ. ಈ ಥರ ಪ್ರೆಸ್ ಮಾಡಿಕೊಂಡು ನಾವು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಇರೋ ಎಣ್ಣೆ ಎಲ್ಲ ಹಿಂಗ್ಬಿಡುತ್ತೆ.
ಜಾಸ್ತಿ ಎಣ್ಣೆ ಥರ ಅನಿಸೋದಿಲ್ಲ. ನೋಡಿ ಕಜ್ಜಾಯ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಮಾಡೋದು ಕೂಡ ಈಸಿ ಇದೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಹಬ್ಬಗಳಲ್ಲಿ ಈ ಥರ ಒಂದಿನ ಮುಂಚೆನೇ ಮಾಡಿಟ್ಕೋಬಹುದು. ನೋಡಿ ಎಷ್ಟು ಒಳಗಡೆ ಸಾಫ್ಟ್ ಆಗಿ ಬಂದಿದೆ, ಮೇಲ್ಗಡೆ ಕ್ರಿಸ್ಪಿ ಆಗಿದೆ. ಕಜ್ಜಾಯ ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಬಟ್ಲು ಅಕ್ಕಿ, ಕರಿಯಲು ಎಣ್ಣೆ, 3/4 ಬಟ್ಲು ಬೆಲ್ಲ, 2 ಟೇಬಲ್ ಸ್ಪೂನು ಎಳ್ಳು, 5 ಏಲಕ್ಕಿ, 2 ಟೇಬಲ್ ಸ್ಪೂನು ಗಸಗಸೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.